ಸ್ಯಾಂಡಲ್ವುಡ್ನ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಗುರುಕಿರಣ್ ಇವರಿಗೂ ಇಬ್ಬರು ಮಕ್ಕಳಿದ್ದಾರೆ. ತಂದೆಯಂತೆ ಇವರು ಕೂಡ ಕೀಬೋರ್ಡ್ ನುಡಿಸ್ತಾರೆ. ಹೃದಯ್ ಮತ್ತು ಶ್ರಾವ್ಯ ಕೀಬೋರ್ಡ್ ಮುಂದೆ ಕೂತ್ರೆ ತಂದೆಗೂ ಕಾಂಪಿಟೇಷನ್ ಕೊಡ್ತಾರೆ. ಖ್ಯಾತ ಸಂಗೀತ ನಿರ್ದೇಶಕ ಗುರುಕಿರಣ್ ಮನೆಯಲ್ಲಿ ಮಗುವಿನಂತಿರ್ತಾರೆ. ಇದಕ್ಕೆ ಕಾರಣ ಇಬ್ರು ಮುದ್ದಾದ ಮಕ್ಕಳು. ಗುರುಕಿರಣ್ಗೆ ಹೃದಯ್ ಮತ್ತು ಶ್ರಾವ್ಯ ಎಂಬ ಹೆಸರಿನ ಇಬ್ರು ಮುದ್ದಾದ ಮಕ್ಕಳಿದ್ದಾರೆ. ಇಬ್ರು ಕೂಡ ಸಖತ್ ಇಂಟೆಲಿಜೆಂಟ್. ಮಕ್ಕಳ ದಿನಾಚರಣೆ ದಿವಸ ತಮ್ಮ ಮಕ್ಕಳ ಜೊತೆ ಗುರುಕಿರಣ್ ಟೈಮ್ ಸ್ಪೆಂಡ್ ಮಾಡಿದ್ರು. ಹೃದಯ್ ಮತ್ತು ಶ್ರಾವ್ಯ ಕೀಬೋರ್ಡ್ ಮುಂದೆ ಕೂತು ತಮಗೆ ಗೊತ್ತಿರೋ ಸಾಂಗ್ನ ಪ್ಲೇ ಮಾಡಿ ಡ್ಯಾಡಿಗಿಂತ ನಾವೇನು ಕಮ್ಮಿ ಇಲ್ಲ ಅನ್ನೋದನ್ನ ತೋರಿಸ್ಕೊಟ್ರು. ಸುವರ್ಣ ವೀಕ್ಷಕರಿಗೆಲ್ಲರಿಗೂ ಮಕ್ಕಳ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಮಕ್ಕಳ ದಿನಾಚರಣೆ ಅಂದ ಕೂಡಲೇ ನನಗೆ ನನ್ನ ಸ್ಕೂಲ್ ದಿವಸ ನೆನಪಾಗತ್ತೆ. ಆ ಟೈಮಲ್ಲಿ ಒಂದು ರಜಾ, ಇನ್ನೊಂದು ಸ್ಕೂಲಿಗೆ ಹೋದರೂ ಏನೋ ಫಂಕ್ಷನ್ ಇರುತ್ತೆ, ಒಂದು 2 ಗಂಟೆಯಲ್ಲಿ ಫಂಕ್ಷನ್ ಮುಗಿಸಿ ಮನೆಗೆ ಕಳಿಸ್ತಾರೆ. ನನಗೆ ಇನ್ನೂ ನೆನಪಿರೋದು ಫಸ್ಟ್ ಟೈಮ್ ನಾನು ಸ್ಟೇಜ್ಗೆ ಹತ್ತಿದ್ದು 3rd ಸ್ಟ್ಯಾಂಡರ್ಡಲ್ಲಿ ಚಿಲ್ಡ್ರನ್ಸ್ ಡೇ ಫಂಕ್ಷನಲ್ಲಿ ನಾನು ಭಾಷಣ ಮಾಡಿದೆ. ಸೊ ಫಸ್ಟ್ ಟೈಮ್ ಸ್ಟೇಜ್ ಹತ್ತಿದೆ. ಇನ್ನೊಂದು ಆ ಮಕ್ಕಳ ದಿನಾಚರಣೆ ಒಂದು ಥ್ರಿಲ್ ಇರುತ್ತೆ. ವಿ ಫೀಲ್ ಓಕೆ, ನಮ್ಮ ದಿವಸ ಇವತ್ತು ನಮ್ಮ ದಿವಸ ಅಂತ ಇರುತ್ತೆ. ನನ್ನ ಮನೇಲಿ 3 ಮಕ್ಕಳಿದ್ದಾವೆ. ಒಂದು ನನ್ನ ಮಗ ಹೃದಯ್, ನನ್ನ ಮಗಳು ಶ್ರಾವ್ಯ ಮತ್ತು ನಾನು. ಆ್ಯಕ್ಚುಲಿ ಮಕ್ಕಳ ಜೊತೆ ನಾನು ಮಕ್ಕಳಾಗಿ ಇರ್ತೀನಿ. ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅದು ಆ್ಯಕ್ಚುಲಿ ಒಂಥರ ನಿಜ ಖುಷಿ. ನಾನು ಆ್ಯಕ್ಚುಲಿ ಒಂದು ಗಿಲ್ಟ್ ಇದೆ, ಕೆಲಸ ಸ್ವಲ್ಪ ಜಾಸ್ತಿ. ಯಾಕಂದರೆ ಈವ್ನಿಂಗ್ ಬೇರೆಯವ್ರ ಥರ ಓಕೆ ಆಫೀಸ್ ಮುಗಿಸಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಾ ಇಲ್ಲ, ಅದೊಂದು ಗಿಲ್ಟ್ ಇದೆ. ಅದು ಬಿಟ್ಟರೆ ಐ ಥಿಂಕ್ ಐ ಲವ್ ಬೀಯಿಂಗ್ ವಿತ್ ಮೈ ಕಿಡ್ಸ್. ಐ ಫೀಲ್ ಲೈಕ್ ಎ ಕಿಡ್ ವಿತ್ ದೆಮ್. ಸೊ ಇಬ್ಬರು, ಇವಳು ಶುದ್ಧ ತರಲೆ, ಇವನಷ್ಟೇ ಇವನು ಸ್ವಲ್ಪ ಮಾತಾಡೋದು ಕಮ್ಮಿ, ಬಟ್ ಈಸ್ ಮೋರ್ ಆನ್ ಟು ಗೇಮ್ಸ್. ಸೊ ಓದೋದಕ್ಕಿಂತ ಜಾಸ್ತಿ ಗೇಮ್ಸ್ ಇಷ್ಟಪಡ್ತಾನೆ. ಐ ಥಿಂಕ್ ಲೈಕ್ ಆಲ್ ಕಿಡ್ಸ್ ಡೂ. ಆಮ್ ಐ ರೈಟ್? ನೋ. ಯಾವ್ದು ಇಷ್ಟ ನಿಮಗೆ, ಓದೋದಾ ಗೇಮ್ಸ್ ಆಡೋದಾ? ಡಿಪೆಂಡ್ಸ್. ಏನು ಮೂಡಲ್ಲಿ ಸ್ಟಡಿ ಮಾಡಿ ಮೂಡೋದನ್ನ ಸ್ಟಡಿ ಮಾಡ್ತೇನೆ. 3 ವರ್ಷಕ್ಕೆ ಎಷ್ಟು ಸಲ ಬರುತ್ತೆ ಸ್ಟಡಿ ಮಾಡೋ ಮೂಡು? ಒನ್ಸ್ ಇನ್ 6 months. ಓಕೆ, ಡೋಂಟ್ ಶೋಕ್ ದ. ಆ್ಯಕ್ಚುಲಿ ಇವಳು ಶೀಸ್ ಸ್ಕೂಲ್ ಯೂಶ್ವಲಿ ಮುಗಿಸಿದ ತಕ್ಷಣ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾಳೆ, ಅಥವಾ ಇಬ್ಬರನ್ನ ಮ್ಯೂಸಿಕ್ ಕ್ಲಾಸ್ಗೆ ಹಾಕಿದ್ದೀನಿ. ಎಷ್ಟು ಇಂಟ್ರೆಸ್ಟ್ ಇದೆಯೋ ಗೊತ್ತಿಲ್ಲ, ಬಟ್ ಇಬ್ಬರನ್ನ ಹಾಕಿದ್ದೀನಿ. ಸೊ ಹೌ ಡು ಲೈಕ್ ಯುವರ್ ಡ್ಯಾನ್ಸ್ ಟೀಚರ್? ನೈಸ್. ಇಷ್ಟನಾ? ಎಷ್ಟು ಸಮಯದಲ್ಲಿ ಡ್ಯಾನ್ಸ್ ಕಲಿತೀಯ ಈಗ? 3 years. ಈಗ ಚಿಲ್ಡ್ರನ್ಸ್ ಡೇಗೆ ಮಮ್ಮಿ ಡ್ಯಾಡಿ ಅಥವಾ ಟೀಚರ್ಸ್ ಯಾರು ಏನು ಹೇಳಿದಿದ್ರು ನೀನೇನು ಮಾಡ್ತಿದ್ದೆ? ಯಾರು ಏನು ಹೇಳೋದಿಲ್ಲ. ಅವಾಗ ಹಿಂಗೆ ಇಡೀ ದಿವಸ ಹೇಳ್ತಾರಲ್ಲ ಹಿಂಗೆ ಮಾಡು ಅಂತ. ಯಾರು ಏನು ಹೇಳೋದಿಲ್ಲ. ಏನು ಮಾಡ್ತೀಯ ನೀನು? ತಿಂತೀನಿ, ಟಿ ವಿ ನೋಡ್ತೀನಿ, ಸೈಕಲ್ ಆಡ್ತೀನಿ, ಓದ್ತೀನಿ. 1 minute. ತಿಂತೀನಿ, ಸೈಕ್ಲಿಂಗ್ ಮಾಡ್ತೀಯಾ, ಟಿ ವಿ ನೋಡ್ತೀಯಾ? ಓಕೆ, ಲೈಕ್ ಆ್ಯಕ್ಚುಲಿ ನಮಗೆ ಅನಿಸುತ್ತೆ, ಆ್ಯಕ್ಚುಲಿ ನಾವು ಚಿಕ್ಕವರಿರುವಾಗ ಟಿ ವಿ ಇರಲಿಲ್ಲ. ಸೊ ನಮಗೆ ವಿ ಹ್ಯಾಡ್ ಟು ಮೇಕ್ ಫ್ರೆಂಡ್ಸ್
ಈಗ ಮನೆ ಸುತ್ತಮುತ್ತಲೇ ಅಟ್ಲೀಸ್ಟ್ ಒಂದು 10-15 ಜನ ಫ್ರೆಂಡ್ಸ್ ಇದ್ವಿ. ಕ್ರಿಕೆಟ್ ಆಡಬೇಕಂದ್ರೆ ಫ್ರೆಂಡ್ಸ್ ಕಂಪಲ್ಷನ್ ಇತ್ತು. ಬಟ್ ಐ ಥಿಂಕ್ ಇತ್ತೀಚೆಗೆ ಮಕ್ಕಳು ಮನೆಯಿಂದ ಹೊರಟೆ ಹೋಗೋದೇ ಕಮ್ಮಿ ಆಗಿದೆ. ಹೃದಯ್, ಈಗ ನೀನು ಡ್ರಮ್ಸ್ ಪ್ಲೇ ಮಾಡ್ತಾ ಇದೀಯಾ, ಮ್ಯೂಸಿಷಿಯನ್ ಕಂಟಿನ್ಯೂ ಆಗ್ತೀಯಾ ಅಥವಾ ವಿಲ್ ಯು ಸೆಲೆಕ್ಟ್ ಸಮ್ ಅದರ್ ಪ್ರೊಫೆಷನ್? ನಾನು ಇನ್ನೊಂದು ಪ್ರೊಫೆಷನ್ಗೆ ಹೋಗ್ತೀನಿ. ಯಾಕಂದರೆ ಈಗ ನಾನು ಸೈನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಿದ್ದೀನಿ ಸ್ಕೂಲಲ್ಲಿ. ಅದಕ್ಕೆ ನಾನು ಈಗ ಪ್ಯೂರ್ ರಿಸರ್ಚಲ್ಲಿ IIT ಅಲ್ಲೇ ಹೋಗಿ ಸ್ಟಡಿ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀನಿ. ಓಕೆ, ಅಂದರೆ ನಾಟ್ ಇನ್ ಟು ಪ್ರೊಫೆಷನಲ್ ಮ್ಯೂಸಿಕ್ ಲೈಕ್ ಡ್ಯಾಡೈ? ಓಕೆ. ಈಗ ಪರೀಕ್ಷೆ ಅಂದರೆ, ಎಕ್ಸಾಮ್ಸ್ ಅಂದರೆ ಯಾವ ಥರ ಪ್ರಿಪೇರ್ ಆಗ್ತೀಯ ನೀನು? ನನಗೆ ಯಾವಾಗಲೂ ಟೆನ್ಷನ್ ಇರಲ್ಲ. ಸಮ್ಟೈಮ್ಸ್ ಒಂದು 15 ಮಿನಿಟ್ಸ್ ಎಕ್ಸಾಮ್ ಮುಂಚೆ ಓದ್ತೀನಿ ಬುಕ್ ತೊಗೊಂಡು. ಸ್ಕೂಲಲ್ಲಿ ಹೋಗಿ ಫುಲ್ ಟೆನ್ಷನ್ ಆಗುತ್ತೆ, ಏನು ಗೊತ್ತಿಲ್ಲ ಅಂತ ಎಕ್ಸಾಮಲ್ಲಿ. ಮತ್ತು ಲಾಸ್ಟಲ್ಲಿ ಎಕ್ಸಾಮ್ ಪೇಪರ್ ನೋಡಿ ಎಲ್ಲ ಈಸಿ ಅಂತ ಅನಿಸುತ್ತೆ. ಓಕೆ, ಒಂದು ಓದೋದೇ ಇಲ್ಲ ಏನು, ಬಟ್ ಹಿ ಮ್ಯಾನೇಜಸ್ ಟು ಗೆಟ್ ಗುಡ್ ಮಾರ್ಕ್ಸ್. ಪರೀಕ್ಷೆ ಅಂದರೆ ನಿನಗೆ ಹೆಂಗೆ ಅನಿಸುತ್ತೆ? ತಲೆನೇ ಕೆಟ್ಟೋಗ್ಬಿಡುತ್ತೆ. ಆ್ಯಕ್ಚುಲಿ ನಾನು ಚಿಕ್ಕವನಿದ್ದಾಗ ನನಗೆ ಪರೀಕ್ಷೆ ಅಂದರೆ ಒಂದು ವಿಲನ್ ಥರ, ಯಾವತ್ತು ಟೆನ್ಷನ್ ಕೊಡೋ ಒಂದು ವಿಲನ್, ಆವಾಗ ಬಂದು ನಮ್ಗೆ ಟೆನ್ಷನ್ ಕೊಡೋ ಥರ ಇರುತ್ತೆ. ಸೊ ಮಕ್ಕಳಿಗೆ ಐ ಥಿಂಕ್ ಆಟ ಅಂದರೆ ಯಾವತ್ತೂ ಇಷ್ಟ. ಪರೀಕ್ಷೆ ಅಂದರೆ ಮೋಸ್ಟ್ ಭಯ ಪಡೋದು ಒಂದು ಪರೀಕ್ಷೆಗೆ, ಇನ್ನೊಂದು ಅಮ್ಮನಿಗೆ ಕಾಣುತ್ತಲ್ಲ. ಯಾರೂ ಅಷ್ಟೇ ಮಕ್ಕಳ ಜೊತೆ ಯಾವತ್ತೂ ಮಕ್ಕಳ ಥರನೇ ಇರ್ತಾರೆ. ಮಕ್ಕಳು, ಅದಕ್ಕೆ ಮಕ್ಕಳನ್ನು ದೇವರು ಅಂತಾರೆ. ಆ್ಯಂಡ್ ದೇವರು ಕೊಟ್ಟ ಬಿಗ್ಗೆಸ್ಟ್ ಗಿಫ್ಟ್ ಟು ಹ್ಯೂಮನ್ಸ್ ಮಕ್ಕಳು. ಸೊ ಪೇರೆಂಟ್ಸ್ ಯಾವತ್ತೂ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಅದು ಮತ್ತೆ ಬರಲ್ಲ. ಜೊತೆಗೆ ಆಲ್ ಕಿಡ್ಸಿಗೆ ವೆರಿ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಇದು ಗುರುಕಿರಣ್ ಮಕ್ಕಳ ಜೊತೆಗಿನ ಚಿಲ್ಡ್ರನ್ ಡೇ ಸ್ಪೆಷಲ್. ಈ ಪುಟ್ಟ ಮಕ್ಕಳು ತಮ್ಮ ತಂದೆಯಂತೆ ಯಾವುದಾದ್ರೂ ಕ್ಷೇತ್ರದಲ್ಲಿ ಸಾಧನೆ ಮಾಡೋದಕ್ಕೆ ಪುಟ್ಟ ಹೆಜ್ಜೆಗಳನ್ನೆತ್ತಿದ್ದಾರೆ. ನಮ್ಮ ಕಡೆಯಿಂದ ಈ ಪುಟಾಣಿ ಪ್ರತಿಭೆಗಳಿಗೆ ಆಲ್ ದಿ ಬೆಸ್ಟ್. ಗಣೇಶ್ ಪಿಲಿಕಲ್ಲು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್. ಸ್ಯಾಂಡಲ್ವುಡ್ನ ಇನ್ನಷ್ಟು ಜೂನಿಯರ್ಗಳ ಪರಿಚಯ ಮಾಡಿಕೊಡ್ತೀವಿ, ಆದರೆ ಅದಕ್ಕೂ ಮುಂಚೆ ಟೇಕ್ ಎ ಶಾರ್ಟ್ ಬ್ರೇಕ್.